शिवानी और आप देख रहे हैं बीजापुर एक्सप्रेस। चलते हैं खबरों की ओर। नमस्कार, मैं हूं शिवानी और आप देख रहे हैं बीजापुर एक्सप्रेस। चलिए पढ़ते हैं खबर की ओर। जिला कांग्रेस कमेटी मछुआरा समिति विजयपुर जिला कांग्रेस कार्यालय श्री मंजूनाथ सुनगरा अध्यक्ष KPCC मछुआरा मंडल बेंगलुरु और पूर्व विधायक राजू अलागुरा जिला ब्लॉक तालुक पदाधिकारियों की बैठक जिला मछुआरा समिति, जिला अध्यक्ष कृष्णा कामेत, जिला कांग्रेस उपाध्यक्ष डॉक्टर गंगाधर सबन्नी, जिला कांग्रेस महासचिव वसंत होनमोड़े, जिला सपा समिति के अध्यक्ष रमेश गुब्बेवाड़ा, जिला पिछड़ा वर्ग जिला अध्यक्ष साहिब गोड़ा बिरदरा, डॉक्टर गुरदाला अयूब नाटिकर उपस्थित थे। ಮೀನುಗಾರರ ವಿಭಾಗದ ಪದಾಧಿಕಾರಿಗಳ ಸಮಿತಿ ಸಭೆಗೆ ಆಗಮಿಸಿದಂತ ನಮ್ಮ ರಾಜ್ಯದ ರಾಜ್ಯಸಭರಾದಂತ ಶ್ರೀ ಮಂಜುನಾಥ್ ಸುಣಗಾರನವರಿಗೆ ಸ್ವಾಗತ ಬಯಸುತ್ತಾ ಹಾಗೂ ನಮ್ಮ ಕಾಂಗ್ರೆಸ್ ಕಮಿಟಿಯ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಂತ ಗಂಗಾಧರ ಸಂಪಾಣಣ್ಣವರಿಗೆ ಸ್ವಾಗತ ಬಯಸುತ್ತಾ ಹಾಗೂ ರಮೇಶ್ ಗುಬ್ಬೇವಾಡವರು ಜಿಲ್ಲಾ ಅಧ್ಯಕ್ಷರು SC ಘಟಕ ಇವರಿಗಾದರೂ ಸ್ವಾಗತ ಬಯಸುತ್ತಾ ಮತ್ತು ಸಾಹೇಬಗೌಡ ಬಿರಾದರ್ ಜಿಲ್ಲಾ OBC ವಿಭಾಗದ ಅಧ್ಯಕ್ಷರು ಇವರಿಗೂ ಸ್ವಾಗತ ಬಯಸುತ್ತಾ ವಸಂತ ಹೊನ್ಮೋಡೆ DCC ಪ್ರಧಾನ ಕಾರ್ಯದರ್ಶಿ ಇವರಿಗೂ ಸ್ವಾಗತ ಬಯಸುತ್ತಾ ಇವತ್ತಿನ ದಿವಸ ನಮ್ಮ ಮೀನುಗಾರ ವಿಭಾಗದ ಪದಾಧಿಕಾರಿಗಳ ಸಮಿತಿ ಸಭೆ ಆಯೋಜಿಸಲಾಗಿದ್ದು ಈ ಸಭೆಗೆ ಆಗಮಿಸಿದಂತ ಎಲ್ಲ ನನ್ನ ಜಿಲ್ಲೆಯ ಸದಸ್ಯರಿಗೆ ಸ್ವಾಗತ ಬಯಸುತ್ತೇನೆ ಮತ್ತು ಈ ಪ್ರಮುಖ 3 ಎಜೆಂಡಾಗಳ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಈ ಸಭೆಯನ್ನು ಕುರಿತು ಮಾತನಾಡಲಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಮೊದಲನೇದು ಮತ ಕಳ್ಳತನ ನಿಲ್ಲಿಸಿ ಹಾಗೂ ಎರಡನೇದು ಮತದಾರರ ಹಕ್ಕುಗಳಿಗೆ ಸಹಿ ಸಂಗ್ರಹಣ, ಮೂರನೇದು ಜನಾದೇಶ ಕಗ್ಗೊಲೆ ನಿಲ್ಲಿಸಿ. ಈ 3 ಎಜೆಂಡಾ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿಗೆ ಆಗಮಿಸಿದ್ದಾರೆ. ಇದನ್ನು ರಾಜ್ಯಾಧ್ಯಕ್ಷರು ನಡೆಸಿಕೊಡಬೇಕಂತ ತಮಗೆ ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಿಭಾಗದ ವತಿಯಿಂದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಬ್ಲಾಕಿಗೆ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಮುಂಬರ್ತಕ್ಕಂಥ ಪಂಚಾಯತ್ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿಯನ್ನು ನಡೆಸೋದಕ್ಕೋಸ್ಕರ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನ ಇವತ್ತು ನಾವು ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತ ಡಾಕ್ಟರ್ ಗಂಗಾಧರ ಸಂಬಾಣಿಯವರೇ, ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದಂತ ಹಾಗೂ ಆತ್ಮೀಯರಾದಂತಹ ಸಾಗರ SC ವಿಭಾಗದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾದಂತಹ ರಮೇಶ್ ಗುಬ್ಬೇವಾಡಿಯವರೇ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಸಂತ ಹೊನ್ಮೋಡೆ ಅವರೇ, ಅದೇ ರೀತಿ ನಮ್ಮ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಆತ್ಮೀಯ ಸಹೋದರರಾದಂತ ಕೃಷ್ಣ ಕಮಾಟೆ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ನಮ್ಮ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಬ್ಲಾಕ್ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ಯಾವುದೇ ಚುನಾವಣೆಗೆ ನಾವು ಹೆಜ್ಜೆ ಇಡುವಂತ ಪೂರ್ವದಲ್ಲಿ ನಮ್ದೇ ಆದಂತ ಕೆಲವೊಂದು ತಯಾರಿಗಳನ್ನ ನಾವೆಲ್ಲ ಮಾಡಿಟ್ಕೊಂಡಿವಿ. ಪ್ರತಿಯೊಂದು ಬೂತ್ ಅಲ್ಲೂ ಸಹ ಎಷ್ಟು ಜನ ನಾವು ವೋಟರ್ಸ್ ಇದ್ದೀವಿ, ಎಷ್ಟು ಜನ ನಾವು ಮತದಾರರಿದ್ದೀವಿ, ನಾವು ನಮ್ಮ ಮತದಾರರ ಪಟ್ಟಿ ಏನಿದೆ, ಯಾದಿ ಏನಿದೆ, ಅದೆಲ್ಲ ಸರಿಯಾಗಿ ಇದೆಯೋ ಇಲ್ವೋ, ಎಷ್ಟು ಜನರದ್ದು ಡಬಲ್ ಆಗಿದೆ ಅಥವಾ ಎಷ್ಟು ಜನರದ್ದು ಡಿಲೀಟ್ ಆಗಿದೆ, ಇವೆಲ್ಲ ತೆಗೆದಾಕಿದ್ದಾರೆ, ಮತದಾರರ ಪಟ್ಟಿಯಿಂದ ನಮ್ಮನ್ನೆಲ್ಲ ತೆಗೆದಾಕಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಪ್ರತಿಯೊಬ್ರು ನಾವು
ಚುನಾವಣೆ ಸಂದರ್ಭದಲ್ಲಿ ನಾವು ಅದ್ರ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇದ್ವಿ. ಅವಾಗ ನಮ್ಗೆ ಸಾಕಷ್ಟು ಅವಕಾಶಗಳು ಸಿಗೋದಿಲ್ಲ. ಚುನಾವಣೆ ಸಂದರ್ಭ ಬಂದ್ಬಿಟ್ಟಿರುತ್ತೆ, ಇನ್ನೊಂದು ವಾರದಲ್ಲಿ ಚುನಾವಣೆ ಇರುತ್ತೆ. ಆ ಸಂದರ್ಭದಲ್ಲಿ ನಾವೆಲ್ಲ ಅದ್ರ ಬಗ್ಗೆ ವಿಚಾರ ಮಾಡೋದು. ಈಗ ಇಷ್ಟು ವರ್ಷಗಳಿಂದ ಮತಗಳನ್ನ ಆಗ್ತಾ ಇರೋದ್ರ ಬಗ್ಗೆ ನಾವು ಎಲ್ಲೋ ಗಮನಿಸೇ ಇರ್ಲಿಲ್ಲ. ನಮ್ಮ ತಲೆಯಲ್ಲಿ ನಿಂತು ನಮ್ಮ ಮತಗಳು ಬಹಳ ಸೇಫ್ ಆಗಿದೆ, ನಾವು ಹಾಕ್ತಕ್ಕಂಥ ಮತಗಳೇನಿದೆ ಬಹಳ ಸುರಕ್ಷಿತವಾದಂತ ಮತಗಳು, ನಾವು ಸುರಕ್ಷಿತವಾಗಿ ಮತದಾನ ಮಾಡಿದೀವಿ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಇವತ್ತು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇವತ್ತು ಮತಗಳ್ಳತನದ ದೊಡ್ಡ ಒಂದು ಆರೋಪವನ್ನ ಇವತ್ತು ಹೊರಹಾಕಿದ್ರು. ಇಡೀ ದೇಶದಲ್ಲೇ ಇವತ್ತು ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಎಷ್ಟು ಮತಗಳತನ ಆಗಿದೆ ಅನ್ನೋದ್ರ ಬಗ್ಗೆ, ಒಂದೊಂದು ವಿಧಾನಸಭೆಯಲ್ಲಿ ಎಷ್ಟೆಷ್ಟು ಮತಗಳತನ ಆಗಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ದಾಖಲೆ ಸಮೇತ ರಾಹುಲ್ ಗಾಂಧಿ ಅವರು ಇವತ್ತು ಇಡೀ ದೇಶದ ಜನತೆ ಮುಂದಿಟ್ಟಿದ್ದಾರೆ. ಇವತ್ತು ನಾವು ಸಹ ನಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿರ್ಬೋದು. ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲೂ ಸಹ ನಮ್ಮಲ್ಲಿ ಎಷ್ಟು ಮತಗಳತನ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ನಾವು ಈಗಲೇ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ಆ ಉದ್ದೇಶವನ್ನ ಇವತ್ತು ನಾವು ಮತದಾರರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಇವತ್ತು ನಮ್ಮ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಪರವಾಗಿ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಸಹಯೋಗದೊಂದಿಗೆ, ರಾಜ್ಯ ಕಾಂಗ್ರೆಸ್ ಸಹಯೋಗದೊಂದಿಗೆ ಇವತ್ತು ನಾವು ಸಹಿ ಸಂಗ್ರಹ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಜನಾದೇಶದ ಕುಗ್ಗಲೆಯನ್ನ ನಿಲ್ಲಿಸಬೇಕು ಅನ್ನೋ ಒಂದು ಹೋರಾಟದ ಸಂಕಲ್ಪವನ್ನ ಇವತ್ತಿಂದ ಪ್ರಾರಂಭ ಮಾಡುವಂತ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅತ್ಯಂತ ದುಬಾರಿ, ಅತ್ಯಂತ ಒಂದು ಮಹತ್ತರವಾದಂತ ಒಂದು ಮತಗಳತನದ ಏನು ವಿಚಾರ ಇದೆ, ಆ ಮತಗಳತನವನ್ನ ನಿಲ್ಲಿಸಬೇಕು, ಮತಗಳನ್ನ ಕಳ್ಳತನ ಮಾಡಬಾರ್ದು, ಕಳ್ಳತನ ಮಾಡ್ತಕ್ಕಂಥವ್ರಿಗೆ ನಾವು ಸರಿಯಾದ ಪಾಠವನ್ನ ಕಲಿಸ್ಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಇವತ್ತು ನಾವೆಲ್ಲ ಸೇರಿ ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಒಂದು ಉದ್ದೇಶ ಇಟ್ಕೊಂಡ ಇವತ್ತು ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಪದಾಧಿಕಾರಿಗಳ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಮುಂಬರ್ತಕ್ಕಂಥ ಚುನಾವಣೆಗಳು ಇವತ್ತೇನು ನಮ್ಮ ರಾಜ್ಯದಲ್ಲಿ ನಾವು ಇವತ್ತು 2023ರಲ್ಲಿ ನಾವು ಚುನಾವಣೆ ಪೂರ್ವದಲ್ಲೇ ಏನು ನಾವು ಜನರಿಗೆ ಆಶ್ವಾಸನೆಗಳನ್ನ ಕೊಟ್ಟಿದ್ವಿ, 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ. ಚುನಾವಣೆಯಲ್ಲಿ ನಾವು ಗೆದ್ದ ತಕ್ಷಣನೇ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಗೊಂಡ್ಬರುವಂತದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವತ್ತು ಅದನ್ನ ಇಡೀ ಕರ್ನಾಟಕ ರಾಜ್ಯದ ಜನತೆ ಆ ಒಂದು 5 ಗ್ಯಾರಂಟಿಗಳನ್ನ ಇವತ್ತು ಸದುಪಯೋಗವನ್ನ ಪಡಿಸ್ಕೊಂತ ಇದ್ದಾರೆ. ಅದು ಮತ್ತು ದೇಶಕ್ಕೆ ಇವತ್ತು ಮಾದರಿಯಾಗಿದೆ. ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇವತ್ತು ಬಿಜೆಪಿ ಪಕ್ಷಗಳು ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲೂ ಸಹ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಳ್ಳುವಂತ ಕೆಲಸಗಳನ್ನ ಇವತ್ತು ಮಾಡ್ತಾರೆ. ಹಾಗಾಗಿ ಇವತ್ತು ನಾವೇನು ಜನರಿಗೆ ಇವತ್ತು ಒಂದು ಅವಕಾಶಗಳನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಜನರಿಗೆ ಇವತ್ತು ಗ್ಯಾರಂಟಿ ಮುಖಾಂತರ ಜನರ ಸಬಲೀಕರಣಕ್ಕೋಸ್ಕರ ನಾವೇನು ಈ ಪಕ್ಷ ಶ್ರಮಿಸ್ತಾ ಇದೆ, ಅಭಿವೃದ್ಧಿ ಸಲುವಾಗಿ ಇವತ್ತು ಕೈ ಜೋಡಿಸ್ತಾ ಇದ್ದೀವಿ. ಈ ಯೋಜನೆಗಳು ಇನ್ನು ಮುಂದೆನೂ ಸಹ ಮುಂದುವರಿತವೆ. ಅದರ ಜೊತೆಗೆ ನಮ್ಮ ಜನರಿಗೆ ಏನು ಇವತ್ತು ಅನುಕೂಲಗಳಾಗಬೇಕಾಗಿದೆ ಸರ್ಕಾರದ ವತಿಯಿಂದ, ಆ ಎಲ್ಲಾ ಅನುಕೂಲಗಳನ್ನು ಸಿಗೋದಕ್ಕೆ ನಾವೆಲ್ಲ ಪ್ರತಿಯೊಬ್ಬರು ಶ್ರಮಿಸಬೇಕಾಗಿದೆ. ಜನರಿಗೆ ಸರಿಯಾಗಿ ಈ ಯೋಜನೆಗಳು ತಲುಪ್ತಾ ಇದಾವಲ್ಲ ಅನ್ನೋದನ್ನ ನಾವು ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಮನವರಿಕೆ ಮಾಡಿಕೊಡುವಂಥದ್ದು ಜನರಿಗೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಒಳಗದೆಲ್ಲ ಜನರಿಗೆ ತಲುಪುವಂತ ರೀತಿಯಲ್ಲಿ ನಾವು ಅದನ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷ ನಮ್ಮ ಪಕ್ಷದ ಪದಾಧಿಕಾರಿಗಳು ಸೇರ್ಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ, ಪ್ರತಿಯೊಂದು ಬೂತ್ ಅಲ್ಲೂ, ಪ್ರತಿಯೊಂದು ಮನೆಗೂ ಹೋಗಿ ಸರ್ಕಾರದ ಯೋಜನೆಗಳು ತಲುಪಿರೋದ್ರ ಬಗ್ಗೆ ಮಾಹಿತಿ ಪಡೆಯೋದ್ರ ಜೊತೆಗೆ ಇನ್ನಷ್ಟು ಹೆಚ್ಚಿನ ರೀತಿ ಸರ್ಕಾರದ ಯೋಜನೆಗಳು ಅವರಿಗೆ ಸಿಗೋ ರೀತಿ ಅಂತ ಮಾಡೋದಕ್ಕೋಸ್ಕರ ನಮ್ಮ ಪದಾಧಿಕಾರಿಗಳೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಒಂದ್ 2 ಮಾಸ. ಮೀನುಗಾರರ ಕಾಂಗ್ರೆಸ್ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಮಂಜುನಾಥ್ ಸುಳ್ಗಾರ್ ಅವರು ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದಿದ್ದಾರೆ. ಅವರಿಗೆ ಮೊದಲು ನಾನು ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲೆಗೆ ಅವರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತು ಅವರ ಯಾವ ವಿಷಯ ಸಂಬಂಧ ಅವರ ನಮ್ಮ ಪಕ್ಷದ ಸಂಘಟನೆ ಹಾಗೂ ಮೂಲ ಅಂತ 3 ವಿಷಯಗಳ ಬಗ್ಗೆ ಇವತ್ತು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಅವರು ಜಿಲ್ಲೆಗೆ ಬಂದಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ನಾನು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಆಗಮಿಸಿದ್ದಾರೆ. ಅವರಿಗೆ ಈ ವಿಷಯದ ಮಾತನಾಡಲಿಕ್ಕೆ ಆಗಮಿಸಿದ್ದಕ್ಕೆ ನಾನು ಬಹಳ ಸಂತೋಷದಿಂದ ಸ್ವಾಗತ ಇದ್ದೇನೆ. ಯಾಕಪ್ಪ ಅಂದ್ರ ಇವತ್ತು ಮತ ಕಳ್ಳತನ ನಿಲ್ಲಿಸದೇ ಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು
ದೊಡ್ಡ ಮಟ್ಟದಲ್ಲಿ ಒಂದು ಈ ವಿಚಾರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಮನೆ ತಾನೇ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿ ಈ ರಾಜ್ಯದಲ್ಲಿ ನಾವು ಮತಗಳ್ಳತನವನ್ನ ನಿಲ್ಲಿಸಲಿಕ್ಕೆ ಯಾವ ರೀತಿ ಪ್ರಯತ್ನವನ್ನ ಮಾಡಬೇಕು, ಕಾರ್ಯಕರ್ತರು ಯಾವ ರೀತಿ ನಾವು ಹೋರಾಟವನ್ನ ಮಾಡಬೇಕು, ಅವರಲ್ಲಿ ಜಾಗೃತಿಯನ್ನ ಯಾವ ರೀತಿ ಮೂಡಿಸ್ಬೇಕಂತಕ್ಕಂಥ ವಿಚಾರವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೇನೆ ಇವತ್ತು ಮತದಾರರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹ, ಇದು ಕೂಡ ಬಹಳ ಒಂದು ಒಳ್ಳೆಯ ವಿಚಾರ. ಅದೇ ರೀತಿ ಜನಾದೇಶದ ಕೊಗ್ಗರೆ, ಇವತ್ತು ದೇಶದಲ್ಲಿ ನೋಡ್ತಾ ಇದೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನ ಇವತ್ತು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಏನು ನೀಡಿರ್ತಕ್ಕಂಥ ಸಂವಿಧಾನವನ್ನ ಗಾಳಿಗೆ ತೂರ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಇವತ್ತು ಬಿಜೆಪಿ ನೋಡ್ತೀವಿ ನಾವು, ಇವತ್ತು ಜಂತರ್ ಮಂತರ್ನಲ್ಲಿ ಸಂವಿಧಾನವನ್ನ ಸುಟ್ಟು ಹಾಕುವುದರ ಮುಖಾಂತರ ಈ ಜನಾದೇಶವನ್ನ ಧಿಕ್ಕರಿಸ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಹಾಗೇನೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಮೊನ್ನೆ ತಾನೇ ಮದ್ದೂರಿನಲ್ಲಿ ಏನಪ್ಪಾ ಅಂದ್ರ ಈ ಕೋಮು ಗಲಭೆಯನ್ನ ಎಬ್ಬಿಸ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಇವತ್ತು ಬಿಜೆಪಿ ಕೆಲಸ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಡೆಗೆ ಇಲ್ಲ, ಇದು ಯಾವತ್ತೂ ಕೂಡ ಕೋಮು ಗಲಭೆಯನ್ನು ಮಾಡುವುದು ಹಾಗೂ ಒಬ್ಬರನ್ನ ಆಗಿ ಬರದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಅಭಿವೃದ್ಧಿಯನ್ನ ಮಾಡದೇ ಇರತಕ್ಕಂಥ ಕೆಲಸವನ್ನ ಇವತ್ತು ಬಿಜೆಪಿ ಮಾಡ್ತಾ ಇದೆ. ತಾವು ಅಧಿಕಾರದಾಗ ಇದ್ದಾಗಲೂ ಕೂಡ ಅಭಿವೃದ್ಧಿ ಮಾಡಿಲ್ಲ. ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇವತ್ತು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಇವತ್ತು ಕೂಲಿ ಕಾರ್ಮಿಕರಿಗಾಗ್ಲಿ, ಬಡವರಿಗಾಗ್ಲಿ, ದೀನ ದಲಿತರಿಗಾಗ್ಲಿ ಹಾಗೂ ಎಲ್ಲಾ ವರ್ಗಗಳಿಗೂ ಕೂಡ ಹಲವಾರು ಯೋಜನೆಗಳನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಮಾಡ್ತಕ್ಕಂಥ ಕೆಲಸವನ್ನ ಸಹಿಸಿಕೊಳ್ಳಕ್ ಆಗದೆ ಇರತಕ್ಕಂಥ ಬಿಜೆಪಿ ಮತ್ತೊಮ್ಮೆ ಏನಾದ ಕೋಮು ಗಲಭೆಯನ್ನು ಹಬ್ಬಿಸ್ತಾ ಇದೆ. ಇದನ್ನ ನಿಲ್ಲಿಸಬೇಕಪ್ಪ ಅಂದ್ರ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತೇನು ರಾಜ್ಯದಲ್ಲಿ ಪ್ರವಾಸ ಮಾಡ್ತಿದ್ದಾರೆ, ಇದರ ಮುಖಾಂತರ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಜಾಗೃತಿ ಮೂಡ್ಲಿ, ಅವರಿಂದ ಹಲವಾರು ಬದಲಾವಣೆ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಒಂದು ಜಾಗೃತಿ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ರಾಜ್ಯ ಮೀನುಗಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಹೋದರ ನಮ್ಮ ಈ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿಯ ಮೀನುಗಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಗೌಡ್ರೆ, ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜನರಲ್ ಸೆಕ್ರೆಟರಿ ಸಾಹೇಬ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಕಾಲಮಾರ್, ನಮ್ಮ ಪ್ರಭು ಗುಡಿಯವರೇ, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರವ ಸಂಬಂಧಿಯವರೇ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಉಡುಮಾಡು, ಪ್ರಕಾಶ್ ಅವರೇ, ನಾಟಿಕಲ್ ಅವರೇ ಮತ್ತು ಇಲ್ಲಿ ಆಗಮಿಸತಕ್ಕಂಥ ಇವತ್ತು ಈ ಸಂಘಟನೆಯ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರು ಕಾರ್ಯಕರ್ತರಿಗೆ ಅಭಿನಂದಿಸ್ತೇನೆ. ಇವತ್ತು ನಮ್ಮ ಸೋದರರನ್ನು ಉದ್ದೇಶಿಸಿ ಇವತ್ತೇನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ ಯಾವ ರೀತಿ ಕಳ್ಳತನ ಆಗ್ತಾ ಇದೆ, ಬಿಜೆಪಿ ಅವರು ಯಾವ ರೀತಿಯಾಗಿ ಮತ ಕಳ್ಳತನದ ಮುಖಾಂತರ ಅಧಿಕಾರ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪ್ರದೇಶದಲ್ಲಿ, ವಿಶೇಷವಾಗಿ ಮತದಾರ ಕಳ್ಳತನ ಆಗಿರ್ತಕ್ಕಂಥದ್ದನ್ನ ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಏನು ಬೆಂಗಳೂರಿನ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದೇವನಹಳ್ಳಿಯಲ್ಲಿ ಸುಮಾರು 6 ತಿಂಗಳವರೆಗೆ ಅಧ್ಯಯನ ಮಾಡಿ ಸರಿ ತಪ್ಪುಗಳನ್ನು ಕಂಡುಹಿಡಿದು ಅದರ ನೈಜ ವಿಷಯಗಳನ್ನ ದೇಶದ ಮುಂದೆ ಜನತೆ ಮುಂದೆ ತರಬೇಕು ಅಂತ ಹೇಳಿ ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡಿ ಒಂದೇ ಕ್ಷೇತ್ರದಲ್ಲಿ 1 ಲಕ್ಷ ಮತ ಕಳ್ಳತನ ಸಾಬೀತುಪಡಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ರಾಹುಲ್ ಗಾಂಧಿ. ಬಹುಶಃ ಈ ರೀತಿಯಾಗಿ ದೇಶದ ತುಂಬಿದ ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಒಂದಿಲ್ಲ ಒಂದು ಕಳ್ಳತನ ಇವತ್ತು ಮಾಡಿದ್ದಾರೆ. ಅದೇ ರೀತಿ ಬಿಹಾರದಲ್ಲಿ ಕೂಡ ಸುಮಾರು 64 ಲಕ್ಷ ಮತಗಳನ್ನ ಮತದಾರ ಪಟ್ಟಿಯಿಂದ ತೆಗೆದು ಹೊರ ಮತದಾರನ ಪಟ್ಟಿಯಿಂದ ತೆಗೆದು ಇವತ್ತು ತಾವು ಗೆಲ್ಲಿಕ್ಕೆ ಏನು ಅನುಕೂಲವನ್ನು ಮಾಡಬೇಕು ಅಂತ ಇವತ್ತು ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಮತ ಕಳ್ಳತನ ಮಾಡಿನೇ ಬಿಹಾರ ರಾಜ್ಯ ಗೆಲ್ಲಬೇಕಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ. ಅಂದ್ರೆ 64 ಲಕ್ಷ ಮತಗಳಲ್ಲಿ ಹಿಂದುಳಿದವರು, ದಲಿತರು, ಮೀನುಗಾರರು, ಆದಿವಾಸಿಗಳು
ಈ ಎಲ್ಲ ಜನರನ್ನ ಹೆಚ್ಚು ಕಡಿಮೆ ಮತದಾರ ಪಟ್ಟಿಯಿಂದ ಯಾವುದೇ ಕಾರಣವನ್ನು ಕೊಟ್ಟು ಡಿಲೀಟ್ ಮಾಡಿ ಇವತ್ತು ಮಾಡಿದ್ದಾರೆ. ಹೀಗೆ ಇವತ್ತು ಮಧ್ಯಪ್ರದೇಶದಲ್ಲಿ ಕೂಡ ಆಗಿದೆ. ಉದಾಹರಣೆ ಮಹಾರಾಷ್ಟ್ರದಲ್ಲಿ ನಾವು ಏನು ಅಸೆಂಬ್ಲಿಯಲ್ಲಿ ಏನು ಚುನಾವಣೆ ಇತ್ತು ಮಹಾರಾಷ್ಟ್ರದಲ್ಲಿ, ಎಲ್ಲ ಮಾಧ್ಯಮಗಳು ಕೂಡ ಕಾಂಗ್ರೆಸ್ ಮಿತ್ರ ಪಕ್ಷವು ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದು. ಎಲ್ಲ ಮಾಧ್ಯಮಗಳು, ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮಾಧ್ಯಮಗಳು ಕೂಡ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಗೆಲ್ತಾ ಇದೆ, ಅದರ ಮಿತ್ರ ಪಕ್ಷಗಳು ಗೆಲ್ತಾ ಇದೆ ಅಂತಕ್ಕಂಥದ್ದನ್ನ ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಕೊನೆ ಗಳಿಗೆಯಲ್ಲಿ ಏನಾಯ್ತು ಅಂದ್ರೆ ಕಾಂಗ್ರೆಸ್ ನಾವು ತೀರಾ ಕೆಳ ಹಂತಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಸುಮಾರು 70 ಲಕ್ಷ ಮತದಾನ ಮಾಡಿರ್ತಕ್ಕಂಥದ್ದಲ್ಲಿ ಕೂಡ ಮಹಾರಾಷ್ಟ್ರದಲ್ಲಿ ಲೋಕಸಭೆಗೆ ನಾವು ವಿಧಾನಸಭೆಗೆ ತೆಗೆದುಕೊಂಡು ಮತ ಏನಿತ್ತು, ನಮ್ಮ ಮತ ಎಲ್ಲಿ ಕೂಡ ಕಡಿಮೆ ಆಗಿಲ್ಲ. ನಾವು ಏನು ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಎಷ್ಟು ಮತ ನಾವು ತೆಗೆದುಕೊಂಡಿದ್ದೇವೆ ಅಷ್ಟೇ ಮತ ವಿಧಾನಸಭೆ ಚುನಾವಣೆ ನಡೆದಾಗ ಕೂಡ ಅಷ್ಟೇ ಮತವನ್ನು ನಾವು ತೆಗೆದುಕೊಂಡಿದ್ದೇವೆ. ಅಷ್ಟು ನಾವು ಲೋಕಸಭೆಯಲ್ಲಿ ತೆಗೆದುಕೊಂಡಾಗ ಹೆಚ್ಚಿನ ಸಂಖ್ಯೆಗಳನ್ನು ನಾವು ಗೆದ್ದು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಶಿವಸೇನಾ ಮಿತ್ರ ಪಕ್ಷ. ಆದ್ರೆ ಏನಾದ್ರೆ ಸುಮಾರು 64ಕ್ಕಿಂತಲೂ ಹೆಚ್ಚು ಲಕ್ಷ ಮತಗಳ ಮತದಾನ ಕೇವಲ ಒಂದೇ ಒಂದು ಗಂಟೆಯಲ್ಲಿ, 1.5 ಗಂಟೆಯಲ್ಲಿ ಕೊನೆಗಳಿಗೆ ಮತದಾನ ಮಾಡಿದ್ರಿಂದ ಇವತ್ತು ನಾವು ಅಧಿಕಾರವನ್ನು ಮಹಾರಾಷ್ಟ್ರದಲ್ಲಿ ಕಳೆದುಕೊಳ್ಳಬೇಕಾಗಿದೆ. ಇದ್ರ ಬಗ್ಗೆ ದೇಶಾದ್ಯಂತ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಅಂಗಘಟಕಗಳು ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನ ಕೆಪಿಸಿಸಿ ಕೊಟ್ಟಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ ಮಾಡ್ತಾ ಇದೆ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನಾವೆಲ್ಲ ಜನ ಜಾಗೃತ ಆಗಬೇಕಾಗ್ತಾ ಇದೆ. ಪ್ರತಿಯೊಂದು ಘಟಕದ ಕಾರ್ಯಕರ್ತರು ಕೂಡ ಏನು ದೇಶದಲ್ಲಿ ಮತ ಕಳ್ತನ ಆಗ್ತಾ ಇದೆ, ರಾಜ್ಯದಲ್ಲಿ ಮತ ಕಳ್ತನ ಆಗ್ತಾ ಇದೆ, ಇವತ್ತು ಏನು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅವರು, ಇದ್ರ ಬಗ್ಗೆ ನಾವು ಜನಾಂದೋಲನ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತಾ ಇದೆ. ಮತದಾರ ಪಟ್ಟಿಯನ್ನು ಕಾಲಕ್ಕೆ ಪರಿಶೀಲನೆ ಮಾಡಬೇಕಾಗ್ತಾ ಇದೆ. ಕೇವಲ ನಾವೇನು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಿಂದ ಡಿಸಿಎಂಸಿಗೆ 2 ಮಂದಿ ಡೆಪ್ಯೂಟ್ ಮಾಡಿರ್ತೇವೆ, ಅವರು ಎಷ್ಟು ಮಟ್ಟಿಗೆ ಅದನ್ನು ಪರಿಶೀಲನೆ ಮಾಡ್ತಾರೆ, ಅದರ ನ್ಯೂನತೆಗಳನ್ನು ಯಾವ ರೀತಿಯಾಗಿ ಹೊರತರಲಿಕ್ಕೆ ಸಾಧ್ಯ ಆಗಬೇಕು, ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇದು ಏನಾಗಬೇಕು ಅಂತಂದ್ರೆ ಮತದಾರ ಪಟ್ಟಿ ಪ್ರಕಟ ಆದ್ಮೇಲೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಏನು ಅಂಗಸಂಸ್ಥೆಗಳಲ್ಲ ಅವರೆಲ್ಲರೂ ಕೂಡ ಅದರ ಮೇಲೆ ನಿಗಾ ವಹಿಸಬೇಕಾಗ್ತಾ ಇದೆ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಗ್ರಾಮದಲ್ಲಿ ಮತದಾರ ಪಟ್ಟಿಗೆ ಹೊಸದಾಗಿ ಪ್ರಕಟ ಆಗಿದೆ, ತೆಗೆದುಕೊಂಡು ನೋಡ್ಬೋದು ಎಷ್ಟು ಹೊಸ ಸೇರ್ಪಡೆಗಳಿವೆ, ಇದು ಮತ್ತೆ ಯಾವುದನ್ನು ತೆಗೆದಿದ್ದಾರೆ ಬಗ್ಗೆ ಈ ಎಲ್ಲ ಜಾಗೃತಿಯಿಂದ ನಾವು ಮಾಡಿರೋ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಮಾತ್ರ ಒಂದು ಅನುಕೂಲತೆ ನಮ್ಮ ಪಕ್ಷಕ್ಕೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೂ ಅನೇಕ ವಿಚಾರಗಳನ್ನ ನಮ್ಮ ಈ ಒಂದು ಸಂಘಟನೆಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಅವರು ನಮ್ಮ ಉದ್ದೇಶ ಮಾತನಾಡ್ತಾರೆ.